ಹಾಯ್ ಹಲೋ ಫ್ರೆಂಡ್ಸ್, ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಮೊಳಕೆ ಬರಿಸಿದ ಹೆಸರು ಕಾಳಿಂದ ಒಂದು ಟೇಸ್ಟಿಯಾದ ಸಾರು ಮತ್ತು ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊಳಕೆ ಬಂದ ಕಾಳಿಗೆ ಸ್ವಲ್ಪ ನೀರು ಮತ್ತು ಉಪ್ಪನ್ನು ಹಾಕಿ ಡೈರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಕುಕ್ಕರಲ್ಲಿ ಸಹ ಬೇಯಿಸ್ಕೋಬೋದು. ಡೈರೆಕ್ಟ್ ಬೇಯಿಸ್ಕೊಳ್ಳೋದ್ರಿಂದ ಕಾಳು ತುಂಬ ಬೇಯಲ್ಲ ಮತ್ತು ಪಲ್ಯ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಂತರ 7ರಿಂದ 8 ನಿಮಿಷಗಳ ಕಾಲ ಕಾಳನ್ನು ಬೇಯಿಸ್ಕೊಂಡು ಒಂದು ಸೋಸೋ ಬುಟ್ಟಿಗೆ ಹಾಕ್ಕೊಂಡು ಕಾಳು ಮತ್ತು ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಈಗ ಹೆಸರು ಕಾಳಿನ ಕಟ್ಟಿಗೆ ಒಂದು ರುಚಿಯಾದ ಸಾರನ್ನು ರೆಡಿ ಮಾಡ್ಕೊಳ್ಳೋಣ. ಸಾರಿಗೆ ಬೇಕಾದ ಮಸಾಲೆಗೆ ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ತೆಂಗಿನ ತುರಿ, ಹುಣಸೆ ರಸ ಹಾಗೂ ನಿಮ್ಮ ಮನೇಲಿ ಯಾವ ಸಾರಿನ ಪುಡಿ ಇರುತ್ತೋ ಆ ಸಾರಿನ ಪುಡಿ ಹಾಕಿ ಜೊತೆಗೆ ಬೆಂದಿರುವ ಸ್ವಲ್ಪ ಕಾಳನ್ನು ಹಾಕ್ಕೊಂಡು ನಯಸ್ಸಾಗಿ ರುಬ್ಬಿಟ್ಕೊಳ್ಳಿ. ನಾವು ಸಾರಿನ ಪುಡಿ ಬದಲಾಗಿ ಸ್ವಲ್ಪ ಕೊತ್ತಂಬರಿ ಬೀಜ, ಜೀರಿಗೆ ಹಾಗೂ ಅಚ್ಕಾರದ ಪುಡಿನ ಸಹ ಹುರಿದು ಉಪಯೋಗಿಸ್ಕೋಬೋದು. ಇಲ್ಲ ಈಸಿಯಾಗಿ ಮಾಡ್ಕೋಬೇಕು ಅಂದರೆ ಮನೇಲಿ ಯಾವ ಸಾರಿನ ಪುಡಿ ಇರುತ್ತೋ ಅದೇ ಸಾರಿನ ಪುಡಿನ ಹಾಕ್ಕೊಂಡು ಮಾಡ್ಕೋಬೋದು. ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಅರಿಶಿನ ಹಾಗೂ ರುಬ್ಬಿಟ್ಕೊಂಡಿರುವ ಮಿಶ್ರಣ ಹಾಕಿ ಬಂದ ಹೆಸರು ಕಾಳನ್ನು ಕಟ್ಟನ್ನು ಸಹ ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ 10-12 ನಿಮಿಷ ಕುದಿಸ್ಕೊಂಡ್ರೆ ರುಚಿಯಾದ ಮೊಳಕೆ ಕಟ್ಟಿನ ಸಾರು ರೆಡಿಯಾಗತ್ತೆ. ಹೆಸರು ಕಾಳನ್ನು ಮೊಳಕೆ ಬರೆಸೋಕ್ಕಿಂತ ಮೊದಲು 7-8 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಂಡು ನಂತರ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಕೊಳ್ಳೋದ್ರಿಂದ ಹೆಸರು ಕಾಳು ಚೆನ್ನಾಗಿ ಮೊಳಕೆ ಬರುತ್ತೆ. ಹೆಸರು ಕಾಳು ಅತ್ಯಂತ ಪೌಷ್ಟಿಕವಾದ ಆಹಾರ. ಡಯಟ್ ಮಾಡೋರು ಸಹ ಈ ರೀತಿಯಾಗಿ ಮೊಳಕೆ ಬರೆಸಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ನಂತರ ಬೆಂದಿರುವ ಕಾಳಿಂದ ಒಂದು ಟೇಸ್ಟಿಯಾದ ಪಲ್ಯವನ್ನು ರೆಡಿ ಮಾಡ್ಕೊಳ್ಳೋಣ. ಪಲ್ಯದ ಬೇಕಾದ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ರುಚಿಗೆ ತಕ್ಕಷ್ಟು ಹಸಿಮೆಣಸು, ಸ್ವಲ್ಪ ಅರಿಶಿನ, ಈರುಳ್ಳಿ, ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸಿ ಒಂದು ಒಗ್ಗರಣೆ ಮಾಡಿಟ್ಕೊಳ್ಳಿ. ಈ ಸಾರು ಮುದ್ದೆ ಮತ್ತು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಪಲ್ಯವನ್ನು ನೀವು ರೊಟ್ಟಿ, ಚಪಾತಿ ಹಾಗೂ ಅನ್ನದ ಜೊತೆ ಸೈಡ್ ಡಿಶ್ಶಾಗಿ ಸಹ ತಿನ್ಬೋದು. ಬೇಯಿಸ್ಕೊಂಡಿರುವಂಥ ಈರುಳ್ಳಿ, ಟೊಮೆಟೊ ಜೊತೆಗೆ ಕಾಳನ್ನು ಸಹ ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಆಲ್ರೆಡಿ ಕಾಳು ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಹಾಗಿದ್ರಿಂದ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಡಯಟ್ ಮಾಡಬೇಕು ಅನ್ನೋರು ಚಪಾತಿ, ಅನ್ನಕ್ಕಿಂತ ಈ ಪಲ್ಯವನ್ನೇ ಜಾಸ್ತಿ ತಿನ್ಕೋಬೋದು. ಹೆಸರು ಕಾಳು ಬೇಗನೆ ಹೊಟ್ಟೆ ತುಂಬುತ್ತೆ ಹಾಗೂ ಹೆಚ್ಚೊತ್ತು ಹಸಿವು ಇಲ್ಲದೆ ಇರೋ ಹಾಗೆ ಇರ್ಬೋದು. ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ತೆಂಗಿನ ತುರಿ ಹಾಕಿದರೆ ರುಚಿಯಾದ ಹೆಸರು ಕಾಳಿನ ಪಲ್ಯ ರೆಡಿಯಾಗತ್ತೆ. ಯಾವಾಗಲೂ ಹುರುಳಿಕಟ್ಟಿನ ಸಾರು, ಪಲ್ಯ ಈ ಥರದ್ದೆಲ್ಲ ಮಾಡಿರ್ತೀವಿ. ಒಮ್ಮೆ ಹೀಗೆ ಮೊಳಕೆ ಬರೆಸಿದ ಹೆಸರು ಕಾಳಿಂದ ಟೇಸ್ಟಿಯಾದ ಸಾರು ಮತ್ತು ಪಲ್ಯವನ್ನು ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಬ್ಬಸಿಗೆ ಸೊಪ್ಪಿಂದು ಮತ್ತು ಹುರುಳಿಕಾಳಿಂದು ಬಸ್ಸಾರು ಮತ್ತು ಪಲ್ಯದ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.